ಏನ್ ಯೋಚನೆ ಮಾಡ್ತಿದ್ಯಾ? ಅದು ಫಾರಿನ್ ಡೆಲಿಗೇಟ್ಸ್ ಜೊತೆ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಮೇಡಮ್ ಮುಂಬೈಗೆ ಹೋಗಿದ್ದಾರೆ. ಬರೋವರೆಗೂ ಯಾವ ಪ್ರಾಬ್ಲಮ್ ಆಗದಿರೋ ಹಾಗೆ ನೋಡ್ಕೊಂತಂದ್ರು. ಏನೋ ಇದು ಇದ್ದಕ್ಕಿದ್ದ ಹಾಗೆ ಅವ್ರ ಅತ್ತೆಗೆ ಹೇಳಿದಾಳ? ಇಲ್ಲ ಡ್ಯಾಡ್, ಅದೇ ಹೇಳ್ಬೇಕಾ ಬೇಡ ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟೇನಾ? ನಿಮ್ ಟೆನ್ಷನ್ ನೋಡಿ ಉಕ್ರೇನ್ ವಾರ್ಗೆ ವಾಲಂಟಿಯರ್ ಆಗಿ ಕರೆದಿದ್ದಾರೇನೋ ಅನ್ಕೊಂಡೆ. ಅಂತ ಸರ್ವಿಸಸ್ಗೆ ನಾನಲ್ಲ, ನಿನ್ ಜುಟ್ ಹಿಡಿದು ನಿನ್ನನ್ನೇ ಕಳಿಸ್ತೀನಿ. ಅರ್ಥ ಆಯ್ತಾ? ಆಂಟಿ ಹೋಗಿರೋದು ಮೀಟಿಂಗ್ಗೆ ಅಲ್ವಾ ತೇಜ? ಅದ್ರಲ್ಲೇನಿದೆ? ಜ್ಞಾನಾಂಬಿಕಾ ಅತ್ತೆ ಅಡ್ಡಗೋಡೆ ಮೇಲೆ ದೀಪ ಇಡೋ ತರದವರು. ಅವ್ರ ಮನೇಲಿ ಇರೋಷ್ಟು ದಿನ ಮೀಟಿಂಗ್ಗಳು, ಆಫೀಸ್ ಕೆಲಸಗಳು ಬೇಡ ಅಂತ ವಾಗ್ದೇವಿಗೆ ಹೇಳಿದಾಳೆ. ಇವಾಗ ಎಷ್ಟೇ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಳ್ದೆ ವಾಗ್ದೇವಿ ಬೇಕು ಅಂತ ತಪ್ಪಿಸ್ಕೊಂಡಿದ್ದಾಳೆ ಅಂತ ಅಪಾರ್ಥ ಮಾಡ್ಕೋತಾರೆ. ಇದೆಲ್ಲ ಅಗತ್ಯನಾ? ಮತ್ತೇನ್ ಮಾಡೋದು ಅಂತ ಈಗ ನಾವೇ ಮ್ಯಾನೇಜ್ ಮಾಡಬೇಕು ಪ್ರೀತಿ. ಮೇಡಮ್ ಇಲ್ಲ ಅನ್ನೋ ವಿಷಯ ಗೊತ್ತಾಗ್ದಿರೋ ಹಾಗೆ ಕವರ್ ಮಾಡಬೇಕು. ಏನು ಕವರಿಂಗ? ಅದು ಸರಿ ಹೋಗಲ್ಲ ಅಂತ ಸುಳ್ಳು ಬೇರೆ. ಏನೋ ಕಷ್ಟ ಆಗಿರೋ ಹಾಗೆ, ಯಾವತ್ತೂ ಮಾಡ್ದಿರೋ ಹಾಗೆ, ನಿನ್ನಿಂದ ಆಗಲ್ಲ ಅನ್ನೋ ಹಾಗೆ ಯಾಕಷ್ಟು ಓವರ್ ಆಕ್ಟಿಂಗ್? ಅಮ್ಮಮ್ಮನವರ ಅಲ್ಟ್ರಾ ಟ್ಯಾಲೆಂಟ್ ಮುಂದೆ ಈ ಮ್ಯಾಟರ್ ಹೈಡ್ ಮಾಡೋದು ಅಸಾಧ್ಯ ಅನಿಸ್ತದೆ. ಅಸಾಧ್ಯ ಅನ್ಕೊಂಡ್ರೆ ಅವಕಾಶನೇ ಅಲ್ಲ, ಅಗತ್ಯಗಳಿಗೆ ಕೂಡ ಬೆಲೆ ಇಲ್ದಿರೋ ಹಾಗಾಗತ್ತೆ. ಈ ಸಮಸ್ಯೆ ದೊಡ್ಡದಾಗ್ದಿರೋ ಹಾಗೆ, ಅವ್ರಿಗೆ ಅನುಮಾನ ಬರ್ದಿರೋ ಹಾಗೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ನನಗ್ ಚೆನ್ನಾಗ್ ಗೊತ್ತು. ನಿನ್ ತಲೆನಾದ್ರೂ ಕೆಟ್ಟಿದ್ಯಾ? ಹೊತ್ತು ಮೀರದ ಮೇಲೆ ಉಗುರು ಯಾಕೆ ತೆಗಿತಾ ಇದ್ಯಾ? ಉಗುರು ತೆಗಿತಾ ಇಲ್ಲ, ಉಗುರ್ ಮೇಲೆ ಬಣ್ಣ ಹಚ್ಕತಿದ್ದೀನಿ. ಕಾಲಿಗೆ ಬಣ್ಣ ಗಿಣ್ಣ ಬೇಕೇನೆ ನಿನ್ಗೆ? ಇದೆಲ್ಲ ನಾನ್ ಮಾಡ್ಕೊಳ್ದೆ, ಮುದ್ಕೆಯಾಗಿ ನೀನ್ ಮಾಡ್ಕತ್ಯಾ? ಇಲ್ಲಿ ನೀರು ನಿನಗ್ ಚೆನ್ನಾಗೇ ಹೋಗಿದೆ, ನಾಲ್ಗೆ ಚೆನ್ನಾಗೇ ಮಾತಾಡಿಸ್ತಾ ಇದೆ. ಬರೀ ನೀರೇನು, ಅಡ್ಗೆ ಕೂಡ ಚೆನ್ನಾಗೇ ಇಡ್ಸೈತೆ. ಮತ್ತೆ ಇವತ್ತು ಅಡ್ಗೆಗೆ ಯಾವ ತರಕಾರಿ ಉಪಯೋಗಿಸೋರ್ ಗೊತ್ತಾ ನಿಂಗೆ? ಸರಿಯಾಗಿ ನೆನಪು ಮಾಡ್ದೆ, ತರಕಾರಿ ಅಲ್ವೇ? ನಮ್ಮ ಚಿನ್ನಮ್ಮನ ಹತ್ರ ಇವತ್ತು ಹೋಳಿಗೆ ಮಾಡಿಸ್ಕೊಂಡ್ ತಿಂತೀನಿ. ತಿಂದು ತುಂಬಾ ದಿನ ಆಯ್ತು. ಚಿನ್ನಮ್ಮ, ಚಿನ್ನಮ್ಮ, ಏ ಚಿನ್ನಮ್ಮ, ನೀನ್ ಹೋಗಮ್ಮ. ಯಾವ ಅನುಮಾನನೂ ಬರ್ದೇ ಇರೋ ಹಾಗೆ ಹತ್ರ ಇದ್ ನೋಡ್ಕೋ. ಸರಿ ರೀ. ಪ್ರೀತಿ, ಈ ಸೀನಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಏನಿಲ್ವಾ? ಇಲ್ದೇನೆ ಹೇಗಿರುತ್ತೆ ವನಜಕ್ಕ? ಟೈಮ್ ಬರ್ಲಿ, ಅಟ್ಯಾಕ್ ಮಾಡೋಣ. ಹೇಳಿ ಅಮ್ಮ. ನಮ್ಮ ಅಜ್ಜಿ ಕರೆದಿದ್ದು ಚಿನ್ನಮ್ಮನ, ಆಯಮ್ಮನ ಅಲ್ಲ. ಅಂದ್ರೆ ನಿಮ್ಗೇನೇ ಬೇಕಾದ್ರೂ ನನ್ನ ನೋಡ್ಕೊಂಡಿದ್ದಾರೆ. ಏನ್ ನೀನ್ ನೋಡ್ಕೊಳ್ಳೋದು? ನಾನ್ ಕರೆದಿದ್ದು ನಿನ್ನನ್ನಲ್ಲ, ನನ್ನ ಪ್ರೀತಿಯ ಚಿನ್ನಮ್ಮನ ಹತ್ರ. ಹೋಗಿ ಅವಳನ್ ಕರೆ. ಅದು ಅಮ್ಮ ಅವರು. ನಾನ್ ಇಷ್ಟೆಲ್ಲ ಹೇಳಿದ್ರು ಏನೇ ಗೊಣಗ್ತಾ ಇದ್ಯಾ? ಅಮ್ಮವರು ಮುಖ್ಯವಾದ ಆಫೀಸ್ ಕೆಲ್ಸದ ಮೇಲೆ ಹೋಗಿದ್ದಾರೆ, ಅದಕ್ಕೆ ನಾನು. ಅಂದ್ರೆ ನನಗಿಂತ ಅವಳ ಕೆಲಸಗಳೇ ಜಾಸ್ತಿ ಆಗೋಯ್ತಾ? ಹಾಗಂತ ಅಲ್ಲಮ್ಮ, 10 ನಿಮಿಷದಲ್ಲಿ ಕೆಲ್ಸ ಆಗೋಗುತ್ತೆ, ಅಷ್ಟ್ರಲ್ಲಿ ಏನ್ ಬೇಕೋ ಕೇಳ್ಕೊಂಡ್ ಬಾ ಅಂತ ಕಳ್ಸಿದ್ರು. ಸರಿ ಬಿಡು. ನನಗೆ ಹೋಳಿಗೆ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ನಮ್ಮ ಚಿನ್ನಮ್ಮನ ಹತ್ರ ಹೇಳಿ ಅವಳಿಗೆ ಮಾಡೋದಕ್ಕೆ ಹೇಳು. ಸರಿ ಅಮ್ಮ, ಹೇಳ್ತೀನಿ. ಇನ್ನೊಂದು ಮಾತು, ನಮ್ಮ ಚಿನ್ನಮ್ಮನ ಬಿಟ್ರೆ ಈ ಮನೆಯಲ್ಲಿ ಯಾರೊಬ್ರು ಕೂಡ ಸೌಟು ಹಿಡಿಯೋದಿಲ್ಲ. ಕನಿಷ್ಠ ಅಡುಗೆ ಮನೆಗೆ ಹೋಗೋದಕ್ಕೂ ಅವಕಾಶ ಇಲ್ಲ.
ಹಾಗೆ ಆಗ್ಲಿ ಅಮ್ಮ. ಅಜ್ಜಿ, ನಾನು ಅಲ್ಲಿಗೆ ಹೋಯ್ತೀನಿ. ಅತ್ತೆ ಹೆಂಗ್ ಅಡ್ಗೆ ಮಾಡ್ತಾಳೋ ನಾನು ನೋಡ್ಕೋತೀನಿ. ನೀನ್ ಯಾಕೆ ಪದ್ದು? ನಿಮ್ ಅಜ್ಜಿ ಜೊತೆ ನೀನ್ ಇಲ್ಲೇ ಇರು. ನನಗ್ಯಾಕೆ ಜೊತೆ? ಇದೇನಾದ್ರೂ ದೆವ್ವದ ಮನೆನಾ? ಅಯ್ಯೋ ಹಾಗಂತ ಅಲ್ಲಮ್ಮ. ನಮ್ಮ ಅಮ್ಮವ್ರು ಏನಾದ್ರೂ ಕೆಲಸ ಮಾಡ್ತಿದ್ರೆ ಪಕ್ಕದಲ್ಲಿ ನವ್ಯಮ್ಮ ಇದ್ರು ಕೂಡ ಒಪ್ಕೊಳ್ಳಲ್ಲ. ಅಂತದ್ರಲ್ಲಿ ಪದ್ದು ಯಾಕೆ ಅಂತ. ಅಂದ್ರೆ ನನ್ನ ಹಾಗೆ ನನಗೂ ಕೂಡ ಅಷ್ಟೇ. ನಾನು ಅಡ್ಗೆ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಯಾರು ಇರಬಾರ್ದು. ಪದ್ದು, ನೀನು ಕೂಡ ಹೋಗ್ಬೇಡ, ಇಲ್ಲೇ ಇರು. ನೀನು ಹೋಗಮ್ಮ. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕೇ ಹೊರತು ಯಾಕ್ ಪ್ರೀತಿ ಜ್ಞಾನಾಂಬಿಕಾ ಅಜ್ಜಿಗೆ ಸುಳ್ಳು ಹೇಳೋದು? ಆ ಆಯಮ್ಮನೇ ಅಡ್ಗೆ ಮಾಡ್ತಿದ್ದಾಳೆ. ಏನೋ ನಮ್ ಗತಿ. ಒಂದ್ ಸುಳ್ಳನ್ ಕವರ್ ಮಾಡೋದಕ್ಕೆ ಇನ್ನೂ ಎಷ್ಟು ಕಷ್ಟ ಪಡ್ಬೇಕೋ. ಅಮ್ಮ, ಅದು ಚಿನ್ನಮ್ಮ, 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 ಚಿನ್ನಮ್ಮ. ಅಮ್ಮ, ಅದು ಏನು ಮಾತಾಡ್ಬೇಡ. ಚಿನ್ನಮ್ಮ, 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 ಎಲ್ಲಿದ್ಯಾ? ಏನಾಯ್ತು ರಾಹುಲ್? ಅದು ಎಲ್ಲೇ ನಿಮ್ಮಮ್ಮವರು? ಕೇಳ್ತಾ ಇರೋದು ನಿನ್ನೆ. ಹೇಳೋ. ಮನೇಲಿಲ್ಲಮ್ಮ. ಅಜ್ಜಿ, ಅದು ಯಾರು ಮಾತಾಡಬಾರ್ದು. ನನ್ನ ಹತ್ರ ಯಾರು ಮಾತಾಡಬೇಡಿ. ಅಂದ್ರೆ ನಿನ್ನ ಭಂಡಾರ ಬಯಲಾಗುತ್ತೆ ಅಂತ
ಪದ್ದುನ ಬರಬೇಡ ಅಂತ ಹೇಳ್ದೆ, ಅಷ್ಟೇ ತಾನೆ? ಅಷ್ಟೇನಾ? ನನಗೆ ಸುಳ್ಳು ಹೇಳ್ತೇನೆ ನೀನು? ನಿನ್ನ ಹೇಳಲೇ? ಅಜ್ಜಿ, ಏನೋ ಸುಳ್ಳು ಹೇಳೋದಕ್ಕೆ ಇವಳಿಗೆ ಹೊಡಿತಾ ಇದ್ರೆ ನಿನಗೇನೋ? ಅಂದ್ರೆ ಹೆಸರಿಗೆ ಕೆಲ್ಸದವಳೆ ಆದ್ರೂ ಅವಳು ಈ ಮನೇಲಿ ಒಬ್ಬ ವ್ಯಕ್ತಿಯಾಗಿರ್ತಾಳೆ ಅಜ್ಜಿ. ಮನೆ ವ್ಯಕ್ತಿಗೆ ಮನೇಲಿ ಕೆಲಸ ಮಾಡೋ ವ್ಯಕ್ತಿಗೆ ತುಂಬಾನೇ ವ್ಯತ್ಯಾಸ ಇರುತ್ತೆ. ಸುಳ್ಳು ಹೇಳೋರನ್ನ ಕಂಡ್ರೆ ನಾನು ಅಸಹ್ಯ ಪಟ್ಕೋತೀನಿ ಅಂತ ನಿಮ್ಮಮ್ಮ ನನ್ನ ನೋಡಿ ಕಲ್ತ್ಕೊಂಡಿದ್ದಾಳೆ. ಅಂಥದ್ರಲ್ಲಿ ನನಗೆ ಸುಳ್ಳು ಹೇಳ್ತಾಳೆ ಇವಳು. ಇಲ್ಲದೆ ಇರೋ ವ್ಯಕ್ತಿ ಇದ್ದಾಳೆ ಅಂತ ಯಾಕೆ ನಾಟಕ ಮಾಡಿದೆ? ಯಾರಾದ್ರೂ ಹೇಳಿದಾರಾ? ಇಲ್ಲ ನನಗೆ ಗೊತ್ತಿಲ್ದಿರೋ ರಹಸ್ಯ ಏನಾದ್ರೂ ಇದೆಯಾ? ಹೇಳೋ. ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ, ನಿನ್ನ ಮಾತುಗಳು ವರ್ತನೆ ನನಗೆ ಅನುಮಾನ ಬರೋ ಹಾಗೆ ಮಾಡ್ತಾ ಇದೆ. ಏನೇ ಆದ್ರೂ ಈ ಮನೆಗೆ ಕೆಲಸ ಮಾಡೋದಕ್ಕೆ ಬಂದಿರೋ ಹಾಗೆ ಕಾಣಿಸ್ತಾ ಇಲ್ಲ. ಹೇಳೋ, ಯಾರ್ ನೀನು? ಏನ ರಹಸ್ಯ? ಹೇಳೋ. ಅದು ನೀವು ಕೋಪ ಮಾಡ್ಕೋತೀರೇನೋ ಅಂತ ಹಾಗೆ ಹೇಳ್ದೆ ಅಮ್ಮ. ಕೋಪ ಮಾಡ್ಕೋತೀನೋ ಅಥವಾ ಎಳ್ದೆರಡು ಬಾರಿಸ್ತೀನೋ ಅದು ನನ್ನ ಇಷ್ಟ ಕಣೆ. ಈ ಮನೆ ಚಿನ್ನಮ್ಮಂದು ಆಗಿರೋದಕ್ಕೆ ಅದು ಅವಳಿಷ್ಟ. ಮಧ್ಯದಲ್ಲಿ ನಿನ್ನ ದೊಡ್ಡತನ ಯಾಕೆ? ಯಾರೇ ನೀನು? ನಿನ್ನ ಈ ಮನೆ ಯಾರು ಕರ್ಕೊಂಡು ಬಂದಿದಾರೋ ನನಗೆ ಗೊತ್ತಿಲ್ಲ, ಆದ್ರೆ ನೀನಿರೋ ಈ ಮನೆಯಲ್ಲಿ ಮಾತ್ರ ನಾನಿರೋದಿಲ್ವೇ? ಈ ಸುಳ್ಳನ್ನ ನಾನು ಸಹಿಸೋದು ಇಲ್ಲ. ಅದಕ್ಕೆ ಈಗಲೇ ಹೊರಟೋಗ್ತೀನಿ. ಬೇಡಮ್ಮ, ಕೈ ಬಿಡೆ. ಗೊತ್ತಿಲ್ದೆ ಏನೋ ತಪ್ಪು ಮಾಡ್ಬಿಟ್ಟೆ. ಇನ್ಯಾವತ್ತೂ ನಿಮ್ಮ ಹತ್ರ ಸುಳ್ಳು ಹೇಳಲ್ಲ. ಅಜ್ಜಿ, ಕೋಪ ಮಾಡ್ಕೋಬೇಡಿ. ಅವಳು ಗೊತ್ತಿಲ್ಲದೆ ಮಾಡಿದ್ದೀನಿ ಅಂತ ಹೇಳಿದ್ಲಲ್ವಾ, ಇದೊಂದ್ಸಲ ಅವಳನ್ನ ಕ್ಷಮಿಸ್ಬಿಡಿ. ಮತ್ತೆ ರಿಪೀಟ್ ಆಗದೆ ಇರೋ ಹಾಗೆ ನಾವೆಲ್ಲರೂ ನೋಡ್ಕೋತೀವಿ. ಹೌದು ಅಜ್ಜಿ. ಇವಾಗ ಕೂಡ ನೀವು ಮಾಡ್ತಿರೋದು ಇವಳನ್ನ ಮುಂದೆ ಇಟ್ಕೊಂಡು ಆಡಿಸ್ತಿರೋದು ನೀವುಗಳೇ ಅಲ್ವಾ? ಈ ಜ್ಞಾನಾಂಬಿಕೆಗೆ ಪ್ರೀತಿ ಪ್ರೇಮನೇ ಅಲ್ಲ, ದೊಡ್ಡಸ್ತಿಗೆ ಪೌರುಷ ಕೂಡ ಜಾಸ್ತಿನೇ. ಅದಕ್ಕೆ ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ನಾನಿರೋದಿಲ್ಲ. ಅಜ್ಜಿ, ಸರಿ ಸರಿ ಸರಿ, ಇದೊಂದು ಸಾರ್ತಿ ಕ್ಷಮಿಸ್ತಾ ಇದ್ದೀನಿ. ಇನ್ನೊಂದು ಸಲ ಹೀಗೇನಾದ್ರೂ ಮಾಡಿದ್ರೆ ಮಾತ್ರ ಕುಚ್ಚಿ 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 ಕೂ. ಈ ಹುಡ್ಗಿಗೆ ಗುಂಡ್ಗೆ ಜಾಸ್ತಿನಾ ಅಥವಾ ನಂತರ ಮೊಂಡಿನ? ರಾತ್ರಿ ನಮ್ಮ ಅಜ್ಜಿ ಆಡಿರೋ ಮಾತಿಗೆ ಯಾರೇ ಆಗಿದ್ರು ಹೊರ್ಗಡೆ ಹೊಂಟೋಯ್ತಿದ್ರು. ಆದ್ರೆ ಈ ಹುಡ್ಗಿ ಏನೂ ಆಗ್ದಿರೋ ಹಾಗೆ ಇನ್ನೂ ಈ ಮನೇಲೆ ಅವಳಲ್ಲ. ಏನ್ ಕಾರಣ ಇರ್ಬೋದು? ಅಂದ್ರೆ ನನ್ನ ಅನುಮಾನ ನಿಜ. ರಾಹುಲ್ ಬಾವ ಮತ್ತೆ ಈ ಹುಡ್ಗಿ ಮಧ್ಯೆ ಏನಿದ್ಯೋ ಇವತ್ತೇ ತಿಳ್ಕೋಬೇಕು.
ನೋಡು 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 ಚೆನ್ನಾಗಿದ್ಯಾ ಬಾವಾ? ಪದು ಏನ್ ಬಾವಾ ಜಾಗಿಂಗ್ ಹೋಯ್ತಾ ಇದ್ಯಾ? ಬಾವಾ ದಿನಾನು ಜಾಗಿಂಗ್ ಮಾಡ್ತ್ಯಾ? ಬಾ ಇವತ್ತು ಸೆಟ್ಲ್ ಆಡ್ಕೊಳ್ಳೋಣ. ಶೆಟಲ್ ಅದು ಈಗ್ಲೇ ಅಂದ್ರೆ ಏನ್ ಕೇಳಿದ್ರು ಇಷ್ಟ ಇಲ್ಲ ಅದು ಇದು ಅಂತ ಹೇಳ್ತಿಯಲ್ಲ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಹತ್ಕೊಂಡು ಹೊಂಟೋಯ್ತಿರ್ತೀನಿ. ಸರಿ ಬೇಡ ಬಿಡು ಪದು, ನೀನ್ ನನಗೋಸ್ಕರ ಅಳ್ತಿದ್ರೆ ನನಗೂ ಒಂಚೂರು ಬೇಜಾರಾಗುತ್ತೆ. ಸರಿ ಹೋಗೋಣ ಬಾ. ನಮ್ಮನ್ನಲ್ಲ, ನೀನು ಮಗನ್ ನೋಡ್ಕೋ. ಅಳ್ಬೇಡಮ್ಮ. ಸರಿಯಾಗಿ ಹೊಡಿ ಬಾವಾ. ಏನದು ಒಳ್ಳೆ ಚಿಕ್ಕ ಮಕ್ಳ ತರ ಜೋರಾಗಿ? ಅಯ್ಯೋ ಬಾವಾ, ಸರಿಯಾಗಿ ಆಡು ಬಾವಾ. ಇಲ್ಲಿ ನೋಡ್ಕೊಂಡು ಹೊಡಿ ಬಾವಾ. ಸರಿಯಾಗಿ ಆಡಕ್ ಬರಲ್ವಾ ನಿಂಗೆ? ಆಡು. ಪದು ಪದು ನಿನ್ಗೇನು ಆಗಿಲ್ಲ ತಾನೆ? ಇಲ್ಲಿ ತೋರ್ಸು. ಓಕೆ ಅಲ್ವಾ ಬಾವಾ? ಏನು ಆಗಿಲ್ಲ ಬಾವಾ, ಚಿಕ್ಕೇಟೆ ಅಲ್ವಾ? ಹೊಡ್ದಿದ್ ನೀನೇ ಅಲ್ವಾ ಬಾವಾ? ಪರವಾಗಿಲ್ಲ ಬಿಡು. ಇಲ್ಲ 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 ಇಲ್ಲ. ಎಲ್ಲಿ ನನ್ನ ಮೇಲೆ ನಿನಗಿರೋ ಪೊಸೆಸಿವ್ನೆಸ್ ಇದೆ. ನೀನು ಸರಸುನ ಅಲ್ವೋ ಅನ್ನೋ ಡೌಟ್ನ ಕ್ಲಿಯರ್ ಮಾಡುತ್ತೆ. ಬ್ಯಾಟ್ ಇಂದ ಕಾಕ್ನಲ್ಲ, ಈ ಕಾಗೆ ಸರಿಯಾಗಿ ಹೊಡಿಬೇಕು. ಮಾಡ್ತೀನಿ. ರಾತ್ರಿ ಏನೋ ಅಜ್ಜಿ ಆಡಿದ ಮಾತಿಗೆ ಸಾರಿ ಹೇಳ್ಬಿಟ್ಟು ಈಗ ನೋಡಿದ್ರೆ ಈ ಕೋತಿ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ದಾರೆ. ಈಗ ಓಕೆ ಅಲ್ವಾ? ಓಕೆ ಅಲ್ವಾ? ಓಕೆ ಬಾವಾ, ಓಕೆ. ಟೆನ್ಷನ್ ಮಾಡ್ಕೋಬೇಡ. ಐ ಆಮ್ ಓಕೆ. ಓಕೆ ಅಲ್ವಾ? ಓಕೆ. ಓಕೆ ಅಲ್ವಾ? ಓಕೆ. ಹೋಗು. ಏನಾಯ್ತು ಬಾವಾ? ಅಯ್ಯೋ ಏನಾಯ್ತು? ಬೆನ್ನಿ ಹಿಡ್ಕೊಂಡ್ಬಿಡ್ತು. ಅಭ್ಯಾಸ ಇಲ್ದಿರೋ ಕೆಲಸ ಮಾಡಿದ್ರೆ ಹೀಗೆ ಆಗೋದು. ಯಾರು ಹೇಳಿದ್ರು ಅಂತ ಆಡೋದಲ್ಲ, ನಮ್ ವಯಸ್ಸು ಇತಿ ಮಿತಿನ ನೋಡ್ಕೊಂಡು ಆಡ್ಬೇಕು.
ಏನ್ ಭಾಷಿಣಿ, ನಾನೇನೋ ಮುದ್ಕ ಅನ್ನೋ ತರ ಮಾತಾಡ್ತಿದ್ಯಾ? ನನ್ನ ವಯಸ್ಸೇನೋ? ಹೌದೌದು, 16 ವರ್ಷದ ಯುವ ರಾಜ್ಕುಮಾರ. ನಾನು ಹೋಗಿ ಪೇನ್ ಕಿಲ್ಲರ್ ತಗೊಂಡ್ ಬರ್ತೀನಿ, ನೀವಿಲ್ಲೇ ಇರಿ. ಬಾವಾ ಓಕೆನಾ ಬಾವಾ? ಬಾವಾ. ರಾಹುಲ್, ಏನಾಯ್ತು ರಾಹುಲ್? ರಾಹುಲ್ ಏನಾಯ್ತು? ಅಜ್ಜಿ ಬೆನ್ ಹಿಡ್ಕೊಂಡ್ಬಿಡ್ತು ಅಜ್ಜಿ. ರಾಹುಲ್ ಬಾರೋ, ಹಾಸ್ಪಿಟ್ಲಿಗೆ ಹೋಗೋಣ. ಏಯ್, ಇಷ್ಟು ಚಿಕ್ಕ ವಿಷಯಕ್ಕೆ ಹಾಸ್ಪಿಟಲ್? ಯಾರಾದ್ರೂ ಕೇಳಿಸ್ಕೊಂಡ್ರೆ ನಗ್ತಾರೆ. ಅಂದ್ರೆ ಯಾರೋ ನಗ್ದೇ ಇರೋ ಹಾಗೆ ನಾಟಿ ವೈದ್ಯ ಮಾಡ್ತೀರಾ ಅಜ್ಜಿ? ನಾನಲ್ವೇ, ನಮ್ಮ ಪದ್ಮಮ್ಮ ಮಾಡ್ತಾಳೆ. ಪದ್ದು, ಒಂದು ಪಟ್ಟು ಹಾಕು. ಸರಿ ಅಜ್ಜಿ. ಜಾಗ ಬಿಡಿ ಜಾಗ ಬಿಡಿ ಜಾಗ ಬಿಡಿ. ಬಾವಾ ಭಯ ಪಟ್ಕೋಬೇಡ. ಏನ್ ಮಾಡ್ತಿದ್ಯಾ? ಸರಿನಾ? ರೆಡಿನಾ? ಇವಳು ರಾಹುಲ್ ಸೊಂಟನ ಸರಿ ಮಾಡ್ತಾಳ. ರಾಹುಲ್ ಜೊತೆಗೆ ಇವಳಿಗೂ ಹಿಡಿಯುತ್ತೆ ನೋಡು ಸೊಂಟ.